ಒಂದು ವೇಳೆ ಇದೇ ರೀತಿಯ ಮಾತನ್ನ ನಮ್ಮ ಕನ್ನಡದ ನಟರು ಯಾರಾದರೂ ಮಾತನಾಡಿದಿದ್ರೆ ಅದೇ ತಮಿಳುನಾಡು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇತ್ತು, ತಮಿಳುನಾಡಿನ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇತ್ತು. ನಾವು ಇಷ್ಟೊಂದೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಈ ಕಡೆ ಸರ್ಕಾರ ನೋಡಿದ್ರೆ ಸೌಹಾರ್ದತೆ ಬಗ್ಗೆ ಪಾಠ ಮಾಡ್ತಾರೆ ಮತ್ತು ಕ್ಷಮೆ ಕೇಳಲಿ ಅಂತ ಇನ್ನೂ ಕಾಯ್ತಾ ಇರೋದು. ಬಾಯ್ಕಾಟ್ ಮಾಡಬೇಕು, ಅದನ್ನು ನೇರವಾಗಿ ಹೇಳದೆ ಹೋದರೂ ಅವ್ರಿಗೆ ಎಲ್ಲಿ ಮುಟ್ಟಿಸ್ಬೇಕು ಅಲ್ಲಿ ಬಿಸಿ ಮುಟ್ಟಿಸ್ಬೋದು. ಕಮಲ್ ಹಾಸನ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಕನ್ನಡ ನಟರ ವಿರುದ್ಧ ಶಿವರಾಮೇಗೌಡ ಕಿಡಿಕಾರಿದ್ದಾರೆ. ಸ್ಯಾಂಡಲ್ವುಡ್ ನಟರು ಮೌನ ವಹಿಸಿರೋದು ಯಾಕೆ, ಇದೆಷ್ಟು ಸರಿ? ಕಮಲ್ ಪರ ಅಲ್ಲಿನ ನಟರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಕ್ಷಮೆ ಕೇಳಬೇಡಿ ಅಂತಿದ್ದಾರೆ ಅವ್ರಿಗೆ. ರಮ್ಯಾ ಅವಿವೇಕಿ ನಟಿ, ಆಕೆ ಕಮಲ್ ಹಾಸನ್ ಬಗ್ಗೆ ತಮ್ಮ ಪ್ರೀತಿಯನ್ನ ತೋರ್ಪಡಿಸ್ತಾರೆ. ನಟ ಕಿಶೋರ್ ಕನ್ನಡ ಹೋರಾಟಗಾರ ಅಲ್ಲ, ಹೀಗಂತ ಕನ್ನಡ ಪರ ಧ್ವನಿ ಎತ್ತದಿದ್ದಕ್ಕೆ ಶಿವರಾಮೇಗೌಡ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸುವ ಮೂಲಕವಾಗಿ ಯಾಕೆ ಈ ರೀತಿಯಾದಂತಹ ದ್ವಂದ್ವ ನಿಲುವು ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ದಾರೆ. ಕನ್ನಡ ಪರ ಹೋರಾಟಗಾರರಂತ ಶಿವರಾಮೇಗೌಡ ಅವರಿದ್ದಾರೆ ಸರ್. ಮೊದಲೇದಾಗಿ ಕಮಲ್ ಹಾಸನ್ ಅವರಿಗೆ ಹೇಳಿಕೆ ಮತ್ತು ಮೊಂಡುವಾದ ಮುಂದುವರೆದಿರ್ತಕ್ಕಂಥ ಏನು ಹೇಳ್ತೀವಿ ಸರ್? ಅವನ ಮೊಂಡುವಾದಕ್ಕೆ ಕನ್ನಡಿಗರು ಕವಡೆ ಕಾಸಿನ ಬೆಲೆನೂ ಕೊಡೋದಿಲ್ಲ. ಅವನಿಗೇನಾದರೂ ಕನ್ನಡದ ಭಾಷೆ ಮೇಲೆ ಆಡಿರೋ ಮಾತಿಗೆ ಪಶ್ಚಾತ್ತಾಪ ಬಿಟ್ಟು ಕೇಳೋದಾದ್ರೆ ಅವನಿಗೆ ಬಿಟ್ಟಿದ್ದು. ಅವ್ರು ಹೆಂಗೆ ತಮಿಳರು ಕೇಳಬೇಡ ಅಂತ ಹೇಳ್ತಾರೋ ನಾವು ಅವ್ನ ಸಿನಿಮಾನ ಇಲ್ಲಿ ಬಿಡಬೇಡ್ರಿ ಅಂತ ಹೇಳೋಂಥ ಹಕ್ಕು ಖಂಡಿತವಾಗೂ ಬಿಡೋದಿಲ್ಲ. ಅವನ ಆಡಿರೋ ಮಾತಿನ ಗಂಭೀರ ಅರ್ಥ ಗೊತ್ತಿದ್ದ. ಕನ್ನಡಿಗರು ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದೆ. ಅವನು ಭಾಷಾ ತಜ್ಞನ, ಅವನು ಸಂಶೋಧಕನ, ಯಾವ ಆಧಾರದ ಮೇಲೆ ಹೇಳ್ದ ಅವೆಲ್ಲವನ್ನ ಸ್ಪಷ್ಟೀಕರಿಸಿ ಹೇಳಬೇಕು. ಸುಮ್ಮನೆ ಬಾಯಿಗೆ ಬಂದಿದ್ದು ಮಾತಾಡ್ತಕ್ಕಂಥದ್ದು ಒಬ್ಬ ಶ್ರೇಷ್ಠ ನಟ ಅನ್ನಿಸ್ಕೊಂಡಂತ ಅವಿವೇಕಿಗೆ ಇದು ಸಲ್ಲದಲ್ಲ ಅಂತಕ್ಕಂಥದ್ದನ್ನ ಹೋರಾಟಗಾರರು ತಿಳಿಸಕ್ಕೆ ಇಚ್ಛೆಪಡ್ತಾರೆ. ಇಲ್ಲಿವರೆಗೂ ಒಂದು ಕ್ಷಮೆಗೆ ಒಂದು ಅವಕಾಶ ಇತ್ತು ಅಂತ ಹೇಳಿದ್ರು. ಈಗ ಅವರ ಕ್ಷಮೆ ನಮಗೆ ಬೇಕಾಗಿಲ್ಲ, ನಾವು ಅವ್ರನ್ನ ಏನೋ ಗೋಗರದ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ ರೀ. ಯಾಕೆ ನಾವು ಗೋಗರ್ದಿ ಕ್ಷಮಾಪಣೆನ ಕೇಳಬೇಕು? ಭಿಕ್ಷೆ ಬಿಡ್ಬೇಕಾ ನಾವು? ಅವ್ನು ಮಾಡಿರೋ ಗನಗೌರ ತಪ್ಪಿಗೆ ನಾವೇ ಕ್ಷಮೆ ಕೇಳ್ಬಿಡು, ಕ್ಷಮೆ, ಎಷ್ಟು ಅಸಹ್ಯ ರೀ ಇದು. ನಾವು ಭಿಕ್ಷೆ ಬಿಡ್ದಂಗೆ. ಆದ್ರಿಂದ ಕ್ಷಮಾಪಣೆ ಕೇಳೋ ಅವನ್ನ ನಾವು ಬೇಡೋಂಥ ಅವಶ್ಯಕತೆ ಇಲ್ಲ. ಅವನಿಗೆ ಅನ್ಸಿದ್ರೆ, ನಾನು ಮಾಡಿರೋ ತಪ್ಪು ಅನ್ಸಿದ್ರೆ ಅವನು ಪ್ರತಿಕ್ರಿಯಿಸ್ಲಿ. ಇಲ್ಲ ಆದರೆ ನಮ್ಮ ಪ್ರತಿಕ್ರಿಯೆ ಇದೆ. ಈ ನಾಡಿನಲ್ಲಿ ಅವನು ಯಾವುದೇ ಸಿನಿಮಾ ಇನ್ನು ಮುಂದೆ ಬಿಡುಗಡೆ ಆಗೋದಿಲ್ಲ ಸರ್. ಅವರ ಪರವಾಗಿ ಈಗಾಗಲೇ ಸಾಕಷ್ಟು ಜನ ತಮಿಳುನಾಡಲ್ಲಿ ನಿಂತಿದ್ದಾರೆ. ಜೊತೆಗೆ ಕ್ಷಮೆ ಕೇಳಬೇಡಿ ಅನ್ನೋ ಒಂದು ಒತ್ತಾಯನ ಅವ್ರ ಮೇಲೆ ಹೇರ್ತಾ ಇದ್ದಾರೆ. ಹಾಗೆ ನಮ್ಮ ಕನ್ನಡದಲ್ಲಿ ಹೆಸರಂತ ನಟರು ಇದ್ದಾರೆ, ಸೊ ಅವರು ಕೂಡ ಈ ಒಂದು ಹೋರಾಟಕ್ಕೆ ಧ್ವನಿ ಎತ್ಕೊಂಡಿದ್ದಾರೆ ಸರ್. ನನಗೀಗ ರಾಜ್ಕುಮಾರ್ ಅವ್ರ ಕಾಲಕ್ಕೆ ಹೋಯ್ತು ಕನ್ನಡದ ನಟರು ಅನ್ನೋರು. ಈಗಿರೋರೆಲ್ಲ ಪ್ಯಾನ್ ಇಂಡಿಯಾ ನಟರು. ಅವರು 3 ಭಾಷೆ 4 ಭಾಷೆ ನೋಡಿರಲ್ಲ. ದೊಡ್ಡ ದೊಡ್ಡ ನಟರೆ ತಮಿಳ್ನಾಡು ಹೋಗಿ ತಮಿಳಲ್ಲಿ ಭಾಷಣ ಮಾಡ್ತಾರೆ, ತಮಿಳ್ನಾಡು ಹಾಡು ಹೇಳ್ತಾರೆ, ತಮಿಳ್ನಲ್ಲಿ ಅವ್ರ ಸಿನಿಮಾ ಪ್ರೋಮೋ ಮಾಡ್ತಾರೆ. ಆದ್ದರಿಂದ ಅವ್ರು ಯಾರನ್ನೂ ಕನ್ನಡದ ನಟರು ಅಂತ ಹೇಳ್ಬೇಡಿ. ಯಾರು ಎದೆ ತಟ್ಟಿ ನನ್ನ ಅಸ್ಮಿತೆ ಕನ್ನಡದಲ್ಲೇ, ಕರ್ನಾಟಕದಲ್ಲೇ, ಕನ್ನಡ ನೆಲದಲ್ಲೇ ಅಂತಾನೆ ಅವ್ರು ಮಾತ್ರ ಕನ್ನಡದ ನಟ. ಇದು ಕಮಲ್ ಹಾಸನ್ ಪರ ಮಾತಾಡೋರೆಲ್ಲ ನಾಡದ್ರೋಹಿಗಳು. ಆ ನಾಡದ್ರೋಹಿಗಳ ವಿರುದ್ಧ ನಾವು ಪ್ರತಿಕ್ರಿಯಿಸಕ್ಕೆ ಹೋಗಲ್ಲ. ಅವ್ರಿಗೂ ತಕ್ಕ ಪಾಠವನ್ನು ಕಲಿಸೋಂಥ ಕಾಲ ಸನ್ನಿಹಿತವಾಗಿ ಬರುತ್ತೆ ಸರ್. ಕ್ಷಮೆ ಕೇಳುವಲ್ಲಿ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಫಿಲಂ ಚೇಂಬರ್ ಕೂಡ ಒತ್ತಡವನ್ನು ಹೇರಿತ್ತು ಅವ್ರಿಗೆ. ಜೊತೆಗೆ ಈಗೇನಾದರೂ ಬೆಳವಣಿಗೆ ಆಗಿ ಕ್ಷಮೆ ಕೇಳಿದರೆ ಮುಂದಿನ ದಿನದಲ್ಲಿ ಯಾವ ರೀತಿ? ನನಗೆ ಈಗ ತಮ್ಮ ಮುಂದೆ ನಾನೇನು ಮುಂದೆ ಮಾತಾಡಿದಿಲ್ಲ, ಅಥವಾ ಮಾಧ್ಯಮದವ್ರ ಮುಂದೆನೇ ವಾಣಿಜ್ಯ ಮಂಡಳಿಯವ್ರಿಗೆ ಹೇಳಿದ್ದೀನಿ. ನಾಳೆ 1 ಗಂಟೆವರೆಗೂ ಕಾಲಾವಕಾಶ ತೊಗೊಂಡಿದ್ರೆ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ಅವನ ಹತ್ರ ಭಿಕ್ಷೆ ಬೇಡಬೇಡಿ. ಅವರಾಗೆ ನಮ್ಮ ಹತ್ರ ಇರೋದು ಅಸ್ತ್ರ, ನಾವ್ಯಾಕೆ ಭಿಕ್ಷೆ ಬಿಡಬೇಕು? ಒಂದು ಚಿತ್ರಮಂದಿರದ ಸಿನಿಮಾನ ಬಿಡಬೇಡಿ ಅನ್ನೋ ಒಂದು ತೀರ್ಮಾನ ತಗೊಂಡಿವಿ ವಾಣಿಜ್ಯ ಮಂಡಳಿ. ಸಾಕು. ಥ್ಯಾಂಕ್ ಯು ಸರ್. ಕಮಲ್ ಹಾಸನ್ ಮಾತನಾಡಿದ್ದು ತಪ್ಪು, ಇದನ್ನ ನಾವು ಕನ್ನಡಿಗರಾಗಿ ಸಹಿಸಲ್ಲ ಅಂತ ನಮ್ಮ ಕನ್ನಡದ ಹೆಸರಾಂತ ನಟ ನಟಿಯರು ಎಷ್ಟು ಜನ ಮಾತಾಡಿದ್ದಾರೆ, ಇಲ್ಲಿಯವರೆಗೂ ಯಾರ್ಯಾರು ಮಾತಾಡಿದ್ದಾರೆ, ಯಾರ್ಯಾರು ಮಾತಾಡಿಲ್ಲ, ಕನ್ನಡಾಭಿಮಾನಿಗಳು ಇದನ್ನು ಕೂಡ ಗಮನಿಸಬೇಕು. ಇನ್ನು ಕನ್ನಡ ನೆಲದ ಭಾಷೆ, ಎಲ್ಲಿಂದಲೋ ಬಂದ ಭಾಷೆ ಅಲ್ಲ. ತಮಿಳುನಾಡಿನಲ್ಲಿ ಕಮಲ್ ನನ್ನ ಈಗಾಗಲೇ ತಿಪ್ಪೆಗೆಸ್ತಾಕಿದ್ದಾರೆ ಜನ. ಅವರನ್ನ ಇಲ್ಲಿನ ಕೆಲವರು ಬೆಂಬಲಿಸ್ತಾ ಕೂತಿದ್ದಾರೆ. ಇದು ನಾಚಿಕೆ ಆಗಬೇಕು, ಹೀಗಂತ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಮಲ್ ಹಾಸನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಕಮಲ್ ಹಾಸನ್ ಒಬ್ಬ ತಿರ್ಬೋಕಿ ಅಂದಿದ್ದಾರೆ. ಒಂದು ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ಮಾತನಾಡ್ತಾ ತಮಿಳೇ ಕನ್ನಡಕ್ಕೆ ತಾಯಿಯಂತೆ ಇಂಥ ಒಂದು ಅಸಂಬದ್ಧ ಹೇಳಿಕೆಯನ್ನು ಆತ ಕೊಟ್ಟ. ಆದರೆ ಅದೇ ತಮಿಳುನಾಡಿನಲ್ಲಿ
ಈ ಕಮಲ್ ಹಾಸನ್ನು ಒಬ್ಬ ವಿತಂಡವಾದಿ, ಈತ ತೀಟೆಗೋಸ್ಕರವಾಗಿ ಹುಚ್ಚುಚ್ಚು ಹೇಳಿಕೆಯನ್ನು ಕೊಡ್ತಾರೆ. ಈ ಆತನಲ್ಲಿರುವಂಥ ತೀಟೆಯನ್ನೇ ಸಿನಿಮಾವನ್ನು ಮಾಡ್ತಾನೆ ಅಂತ ಹೇಳಿ ಇಡೀ ತಮಿಳುನಾಡಲ್ಲಿ ಆತನನ್ನು ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಕಮಲ್ ಹಾಸನ್ನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ನಿಂತಾಗ ಆತನ ಪಾರ್ಟಿ ಮಾತ್ರ ಅಲ್ಲ, ಆತನನ್ನು ಸಮೇತವಾಗಿ ಸೋಲಿಸಿಬಿಟ್ಟಿದ್ದಾರೆ. ತಮಿಳುನಾಡವರೇ ತಿರಸ್ಕಾರ ಮಾಡಿ ತಿಪ್ಪೆಗೆ ಹಾಕಿರುವಂಥ ಕಮಲ್ ಹಾಸನ್ನು ಕೊಟ್ಟಿರುವ ಹೇಳಿಕೆಗೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಅದನ್ನು ಸಮರ್ಥನೆ ಮಾಡೋಕ್ಕೆ ಹೊರಟಿರುವಂಥದ್ದು ನನಗಂತೂ ಆಶ್ಚರ್ಯ ಆಗುತ್ತೆ. ತಮಿಳುನಾಡೇ ತಿರಸ್ಕಾರ ಮಾಡಿರುವಂಥ ವ್ಯಕ್ತಿಯ ಮಾತನ್ನು ನೀವು ಸಮರ್ಥನೆಗೆ ಹೋಗ್ತಿದ್ರಲ್ಲ, ನೀವು ಈ ನೆಲ ಜಲದ ಉಪಯೋಗವನ್ನು ಪಡ್ಕೊಂಡು ಇಲ್ಲಿನ ಅನ್ನ ಊಟ ಮಾಡಿ ಇಲ್ಲಿಯ ಒಂದು ಕನ್ನಡ ಭಾಷೆಯಿಂದಾಗಿ ನೀವು ಇಷ್ಟೆಲ್ಲ ಬೆಳೆದು ಆ ತಿರುವಾಕಿನ ನೀವು ಸಮರ್ಥಿಸ್ತಾ ಇದ್ದೀರಲ್ಲ, ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಆದರೆ ಕನ್ನಡದ ಬಗ್ಗೆ ಹೇಳಬೇಕು ಅಂತಂದರೆ ಕನ್ನಡಕ್ಕೆ ತಮಿಳು ತಾಯಿನಾ? ಕನ್ನಡಕ್ಕೆ ತಂದೆ ತಾಯಿನ ಹುಡುಕ್ತಾ ಇದ್ದೀರಾ ನೀವು? ಕನ್ನಡಕ್ಕೆ ನಾವು ಯಾವ ಬೆದರಿಕೆಗೂ ಬಗ್ಗುವ ಮಾತೇ ಇಲ್ಲ, ಹೀಗಂತ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಚಿತ್ರ ನಿಷೇಧ ಮಾಡಲಿ, ಚಿತ್ರ ಪ್ರದರ್ಶನ ಆಗೋದು ಬೇಡ, ಅವ್ರ ಕ್ಷಮೆ ಕೇಳೋದು ಬೇಡ. ಕನ್ನಡಕ್ಕಿಂತ ದೊಡ್ಡವರು ಯಾರೂ ಅಲ್ಲ ಅನ್ನೋದನ್ನ ಈ ಮೂಲಕವಾಗಿ ನಾವು ತೋರ್ಪಡಿಸಬೇಕಾಗಿದೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಂತ ಗಣಿಗ ರವಿಯವರು ಮಾತನಾಡಿದ್ದಾರೆ. ನಾವು ಯಾವ ಬೆದರಿಕೆಗೂ ಬಗ್ಗವರಲ್ಲ, ನಿಷೇಧ ಮಾಡ್ತೀವಿ ಅಂತೇಳಿ ವಾಣಿಜ್ಯ ಮಂಡಳಿಯವರು ಹೇಳಿದ್ದಾರೆ. ನಿಷೇಧ ಮಾಡಲಿ, ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಕನ್ನಡಕ್ಕೆ ಅವಮಾನ ಮಾಡೋದು ನಮ್ಮ ತಾಯಿಗೆ ಅವಮಾನ ಮಾಡೋದು ಒಂದೇ. ಇವತ್ತು ಕೂಡ ನಾನು ಕ್ಷಮೆ ಕೇಳಲ್ಲ ಅನ್ನೋ ಉದ್ದಟನತನ ತೋರಿಸ್ತಾ ಇದ್ದಾರೆ. ಕಮಲ್ ಹಾಸನ್ ಅವರಂಥ ಹಿರಿಯ ನಟನಿಗೆ ಈ ಥರ ಶೋಭೆ ತರಲ್ಲ. ಅವರ ಚಲನಚಿತ್ರಗಳಿಗೆ ನಾವು ಗೌರವಿಸ್ತೀವಿ, ಆದರೆ ಅವ್ರ ಮಾತಿಗೆ ಗೌರವ